ಸಂಬಂಧಗಳಲ್ಲಿ ಕೂಡ ನಾವು ಜಾಣರಾಗಿರಬೇಕು. ಅಟ್ಲೀಸ್ಟ್ ಆ ಜಾಣತನ ಕಲ್ತಿರ್ಬೇಕಿಲ್ಲ ಅಂದರೆ ಮೋಸ ಹೋಗ್ತೀವಿ ನಾವು 100%. ಮೋಸ ಮಾಡಿರೋನ್ನ ಬೈತೀವಿ ನಾವು ಬಟ್ ಆ್ಯಕ್ಚುಲಿ ಬೈಬೇಕಾಗಿರೋದು ಅವ್ರನ್ನಲ್ಲ ಸ್ನೇಹಿತರೆ, ಬೈಕೊಂಬೇಕಾಗಿರೋದು ನಮಗೆ ನಾವೇ. ಯಾಕಂತ ಹೇಳಿದ್ರೆ ಇಲ್ಲಿ ಮೋಸ ಹೋಗೋರಿದ್ದಾಗ ಮೋಸ ಮಾಡೋರು ಇರ್ತಾರೆ. ಆ್ಯಕ್ಚುಲಿ ಮೋಸ ಹೋಗಿದ್ದೀವಿ ಅಂದರೆ ಇದ್ರ ಅರ್ಥ ಏನು ಅಂದರೆ ನಮಗೆ ಕರೆಕ್ಟಾಗಿ ಇಲ್ಲ, ನಾವು ಕರೆಕ್ಟಾಗಿಲ್ಲ. ಆ್ಯಕ್ಚುಲಿ ನಮಗೆ ಕರೆಕ್ಟಾಗಿಲ್ಲ ನಾವು ಕರೆಕ್ಟಾಗಿಲ್ಲ. ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಮೈನಸ್ ಇದ್ದಾಗ ನಮಗೆ ಎದುರುಗಡೆ ಇರುವಂಥ ಮನುಷ್ಯ ಮೋಸ ಮಾಡ್ತಾನೆ. ಕರೆಕ್ಟ್. ಈಗ ಎಲ್ಲೋ ಒಂದು ಕಡೆ ನೀವು ದೋಣಿ ಅಥವಾ ಹಡಗನಲ್ಲಿ ಸಾಕ್ತಿದ್ರ ಅಂತ ಅನ್ಕೊಳ್ಳೋಣ. ಕರೆಕ್ಟ್. ಎಲ್ಲೋ ಆ ದೋಣಿ ಏನಿರ್ತಲ್ಲ, ತೆಪ್ಪ ಅಂತ ಏನು ಕರಿತೀವಲ್ಲ, ಸಣ್ಣ ಹೋಲ್ ತೂತಾಯ್ತು ಅಂತ ಹೇಳಿದ್ರೆ ನೀರು ಎಲ್ಲೋ ಒಂದು ಕಡೆ ಬರೋಕ್ಕೆ ಶುರು ಆಗುತ್ತೆ. ಅದೇ ಸಣ್ಣ ಹೋಲ್ ಇಲ್ಲ ಅಂದರೆ ಅಲ್ಲಿ ಆ ತೆಪ್ಪದಲ್ಲಿ ನೀರು ಹೆಂಗೆ ಬರೋಕ್ಕೆ ಸಾಧ್ಯ ಒಳಗಡೆ? ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಮೈನಸ್ ಇದ್ದಾಗ ಎದುರುಗಡೆಯವನಿಗೆ ಅದೊಂದು ಅಸ್ತ್ರ ಆಗತ್ತೆ ಮೋಸ ಮಾಡೋಕ್ಕೆ. ನಮ್ಮ ಮೈನಸ್ಸನ್ನು ಬಿಟ್ಕೊಟ್ಟಾಗ, ನಮ್ಮ ವೀಕ್ನೆಸ್ಸನ್ನು ಅವ್ರ ಹತ್ರ ಬಿಟ್ಕೊಟ್ಟಾಗ ಅವಾಗ ಮಾತ್ರ ಮೋಸ ಮಾಡೋಕ್ಕೆ ಸಾಧ್ಯಪ್ಪ ಮನುಷ್ಯ. ಆ್ಯಂಡ್ ಮೋಸ ಮಾಡಿದ್ಮೇಲೆ ಆ ವ್ಯಕ್ತಿಗೆ ಬೈಯೋದಕ್ಕಿಂತ ನಮಗೆ ನಾವು ಬೈಕೊಬೇಕು, ಎಲ್ಲಿ ನಾವು ಹಿಡಿದಿದ್ವಿ, ಏನು ಮಿಸ್ಟೇಕ್ ಮಾಡಿದ್ದೀವಿ. ರೈಟ್. ಬದುಕೋದನ್ನು ನಾವು ಕಲ್ತಿಲ್ಲ ಅಂದರೆ, ಮೋಸ ಹೋಗದೇ ಇರೋದನ್ನು ನಾವು ಕಲ್ತಿಲ್ಲ ಅಂತ ಹೇಳಿದ್ರೆ ಜೀವನ ಪೂರ್ತಿ ಮೋಸನೇ ಹೋಗಬೇಕಾಗತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು. ಈಗ ನಿಮ್ಗೆ ಸರಿಯಾಗಿ ಬೈಕ್ ಓಡ್ಸೋಕೆ ಬರೋಲ್ಲ, ಆದರೂ ಬೈಕ್ ತೊಗೊಂಡು ಹೋಗಿದ್ರೆ ಅಂದಮೇಲೆ ಬೀಳ್ತೀರಾ, ಅಲ್ಲಿ ನೀವು ಎಲ್ಲ ಒಂದು ಕಡೆ ಆಕ್ಸಿಡೆಂಟ್ ಆಗುತ್ತೆ. ಸರಿಯಾಗಿ ಬೈಕ್ ಓಡ್ಸೋಕೆ ಬಂದಿಲ್ಲ ಅಂದರೆ, ಯಾವಾಗ ನಮಗೆ ಸರಿಯಾಗಿ ಬೈಕ್ ಓಡ್ಸೋಕೆ ಬರುತ್ತೆ ನಾವು ಸೇಫಾಗಿ ಹೋಗಿ ಬರ್ತೀವಿ. ಇದರ ಅರ್ಥ ಏನಂದರೆ ನಮಗೆ ಗೊತ್ತಿರಬೇಕು ಆ್ಯಕ್ಚುಲಿ. ಕರೆಕ್ಟ್. ನಾವು ಕಲ್ತಿರಬೇಕು. ಸಂಬಂಧಗಳಲ್ಲಿ ಕೂಡ ನಾವು ಜಾಣರಾಗಿರಬೇಕು. ಅಟ್ಲೀಸ್ಟ್ ಆ ಜಾಣತನ ಕಲ್ತಿರ್ಬೇಕಿಲ್ಲ ಅಂದರೆ ಮೋಸ ಹೋಗ್ತೀವಿ ನಾವು 100%. ಆ್ಯಂಡ್ ಸಪೋಸ್ ಮೋಸ ಹೋದ್ರೂ ಕೆಲವರು ಅದೇ ಗುಂಗಲ್ಲಿ ಅದೇ ಸಮಯನ ಅಲ್ಲಿ ವೇಸ್ಟ್ ಮಾಡ್ತಾ ಜೀವನ ಹಾಳು ಮಾಡ್ಕೋತಾರೆ. ಅದು ಕೂಡ ವೇಸ್ಟ್ ಆ್ಯಕ್ಚುಲಿ ಲೈಫಲ್ಲಿ. ಓಕೆ. ಅದಕ್ಕೆ ಬದುಕೋದನ್ನು ಯಾರು ಕಲಿತಾರೆ? ಜೀವನದಲ್ಲಿ ಏನೇ ಸಪೋಸ್ ಮಿಸ್ಟೇಕ್ ಆದ್ರೂ, ಮೋಸ ಹೋದ್ರೂ ಮತ್ತೆ ಪುನಃ ಎದ್ದು ಮುಂದೆ ಹೋಗ್ತಾರೆ. ಯಾರೂ ಬದುಕೋದನ್ನು ಕಲ್ತಿಲ್ಲ, ಆಗಿರ್ತಕ್ಕಂಥದ್ದನ್ನು ನೆನೆಸ್ಕೊಂಡು ಅದೇ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಅಂದ್ಕೊಂಡು ಅದ್ರ ಬಗ್ಗೆನೇ ಮಾತಾಡ್ತಾ ಲೈಫ್ನ ಕಳೆದು ಬಿಡ್ತಾರೆ. ಅದಲ್ಲ ಆ್ಯಕ್ಚುಲಿ. ಬದುಕೋದನ್ನು ಕಲಿತಾಗ ಮಾತ್ರ ನಾವು ಏನೇ ಆದರೂ ಮುಂದೆ ಹೋಗಲಿಕ್ಕೆ ಶುರು ಲೈಫಲ್ಲಿ. ನಿಜ ಅನಿಸಿದ್ರೆ ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡಿಕೊಡಿ ಸ್ನೇಹಿತರೆ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ, ಆ್ಯಂಡ್ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೊಂದು ಸ್ಮಾಲ್ ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.